ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ ವೆಲ್ಕಮ್ ಬ್ಯಾಕ್ ಟು ಬೈ ಚಾನಲ್. ಬನ್ನಿ ಇವತ್ತಿನ ಆಸೆ ಎಪಿಸೋಡ್ ನೋಡ್ಕೊಂಬರೋಣ. ಈ ಕಡೆ ಕೃಷ್ ಮತ್ತೆ ಇದ್ದು ರೋಹಿಣಿ ರೂಮ್ಗೆ ಬಂದುಬಿಡ್ತಾನೆ. ರೋಹಿಣಿ ಕೃಷ್ಣ ನೋಡಿ ಡೋರನ್ನು ಕ್ಲೋಸ್ ಮಾಡಿ, ಕಂದ ಯಾಕೆ ನೀನು ಮಲಗಿಲ್ಲ, ಇಲ್ಲಿಗೆ ಯಾಕೆ ಬರೋಕೆ ಹೋದೆ ಅಂದರೆ, ಅಮ್ಮ ನಂಗೆ ನಿದ್ದೆನೇ ಬರ್ತಾಯಿಲ್ಲ, ನಾನು ಇಲ್ಲೇ ಇರ್ತೀನಿ ಅಂತೇಳಿ ಅಂತಾಳೆ. ಅದಕ್ಕೆ ರೋಹಿಣಿ ಬೇಡಮ್ಮ ಹೋಗು, ಯಾರಾದರೂ ನೋಡಿದ್ರೆ ತುಂಬ ತೊಂದರೆ ಆಗುತ್ತೆ, ನಾನು ಹೇಳೋದು ನಿಂಗೆ ಅರ್ಥನೇ ಆಗೋದಿಲ್ಲ, ಮೊದಲು ಇಲ್ಲಿಂದ ಹೋಗು ಅಂತೇಳಿ. ಈ ಕಡೆ ರೋಹಿಣಿ ಅಂದರು, ಇಲ್ಲಮ್ಮ ನೀನು ಬಿಟ್ಟು ನಾನು ಹೋಗೋದೇ ಇಲ್ಲ, ಸೂರ್ಯ ಅಂಕಲ್ ಹತ್ರ ನಾನು ಮಾತಾಡ್ತೀನಿ, ಇಲ್ಲೇ ಇರ್ತೀನಿ ಅಂತ ಹೇಳಿ, ನಿಮ್ಮನ್ನು ಯಾವುದೇ ಕಾರಣಕ್ಕೂ ಅಮ್ಮ ಅಂತ ಕರೆಯೋದಿಲ್ಲ, ನಾನು ಭಯ ಬೀಳಬೇಡಿ ಅಂತೇಳಿ ಈ ಕಡೆ ಕೃಷ್ ಅಂತಾನೆ. ಅದಕ್ಕೆ ಅದೆಲ್ಲ ಕಂದ, ಯಾರಾದರೂ ನೋಡಿದ್ರೆ ತುಂಬ ತೊಂದರೆ ಆಗುತ್ತೆ, ಮೊದಲು ನೀನು ಇಲ್ಲಿಂದ ಹೊರಡು ಅಂತ ಹೇಳಿ ಕಳಿಸ್ತಾಳೆ. ಅದಕ್ಕೆ ಕೃಷ್ ಓಕೆ ರೆಡಿಯಾಗಿರೋ ಇರೋದಿಲ್ಲ, ಇಲ್ಲ ನಾನು ಹೋಗೋದಿಲ್ಲ ಅಂತ ಎಷ್ಟೇ ಹಠ ಮಾಡಿದ್ರು ಈ ಕಡೆ ರೋಹಿಣಿ ಇಲ್ಲ ನೀನು ಮೊದಲು ಇಲ್ಲಿಂದ ಹೋಗು ಅಂತ ಹೇಳಿ ಬಲವಂತವಾಗಿ ಆ ರೂಮಿಂದ ಆಚೆಗಡೆ ತಳ್ತಾ ಇರ್ತಾಳೆ. ಈ ಕಡೆ ನಿದ್ದೆ ಮಾಡ್ತಾ ಇದ್ನಲ್ಲ, ಎಲ್ಲಿ ಹೋದ ಕೃಷ್ ಅಂತ ಹೇಳಿ ಎದ್ದು ಈ ಕಡೆ ಮೀನನ್ನು ಸಹ ಹುಡ್ಕೋಕೆ ಶುರು ಮಾಡ್ತಾಳೆ. ಈ ಕಡೆ ನಾನು ಹೋಗೋದಿಲ್ಲ ಅಂತ ಹೇಳುವಂಥ ಸೌಂಡು ಈ ಕಡೆ ಮೀನ ಕಿವಿಗೆ ಬೀಳುತ್ತೆ. ಇದೇನಿದು ಕೃಷ್ ಸೌಂಡ್ ಬರ್ತಾ ಇದೆಯಲ್ಲ ಅಂತ ಹೇಳಿ ಈ ಕಡೆ ಮೀನ ಮಚ್ಚೆಯಿಂದ ಇಳಿದು ಬಂದು ನೋಡೋಷ್ಟರಲ್ಲಿ ಈ ಕಡೆ ಆಚೆಗಡೆ ಹಾಕ್ತಾ ಇರ್ತಾರೆ. ಯಾಕೆ ಏನಾಯಿತು, ಏನಕ್ಕೆ ಅವನ ಮೇಲೆ ಕೈ ಮಾಡಿದ್ರೆ ಅಂದಾಗ, ಇಲ್ಲ ನಾನು ಅವ್ರ ಮೇಲೆ ಕೈ ಮಾಡಿಲ್ಲ ಅಂತೇಳಿ ಈ ಕಡೆ ರೋಹಿಣಿ ಅಂತಾಳೆ. ನೀವು ಹೊಡೆದಿದ್ದು ನಾನೇ ನೋಡಿದ್ದೀನಿ, ಯಾಕೆ ಸುಳ್ಳು ಹೇಳ್ತೀರಾ, ಏನಕ್ಕೆ ಮಗು ಮೇಲೆ ಕೈ ಮಾಡ್ತೀರಾ, ನೀವು ಕೈ ಮಾಡೋಂಥ ತಪ್ಪು ಅವನೇನು ಮಾಡಿದ್ದಾನೆ ಅಂತೇಳಿ ಬೈಯೋಕ್ಕೆ ಶುರು ಮಾಡ್ತಾಳೆ ಮೀನ. ಇಲ್ಲ ನಾನು ಹೊಡೆದಿಲ್ಲ ಅಂತ ಎಷ್ಟೇ ಕೇಳಿದ್ರು ಮೀನ ಕೇಳೋದೇ ಇಲ್ಲ. ನಿಮಗೆ ಎಷ್ಟೇ ಕೋಪ ಇದ್ದರೂ ನನ್ನ ಮೇಲೆ ತೋರಿಸಿ, ನನ್ನ ಗಂಡನ ಮೇಲೆ ತೋರಿಸಿ, ಮಕ್ಕಳ ಮೇಲೆ ಏನಕ್ಕೆ ತೋರಿಸ್ತೀರಾ, ಅವ್ರ ಅಜ್ಜಿಗೆ ಹುಷಾರಿಲ್ಲ ಅಂಥೇಳಿ ಕೃಷ್ಣ ಇಲ್ಲಿ ಇರೋದು ನಾವು, ಅದನ್ನು ನಿಮಗೆ ಸಹಿಸೋಕ್ಕಾಗೋದಿಲ್ವಾ ಅಂತೇಳಿ ಈ ಕಡೆ ರೋಹಿಣಿ ಬೈಯೋಕ್ಕೆ ಶುರು ಮಾಡಿದಾಗ ಈ ಕಡೆ ಅದನ್ನು ಕೇಳಿಸ್ಕೊಂಡು ಸೂರ್ಯನು ಸಹ ಎದ್ದು ಬರ್ತಾನೆ. ಯಾಕೆ ಮೀನ ಏನಾಯಿತು ಅಂದಾಗ, ನೋಡ್ರಿ ಕೃಷ್ಣ ಮೇಲೆ ಕೈ ಮಾಡಿದ್ದಾರೆ ಇವರು ಅಂತಾರೆ. ಯಾಕಮ್ಮ ಕೃಷ್ಣ ಮೇಲೆ ಕೈ ಮಾಡಿದ್ದು ನೀವು ಅಂತೇಳಿ ಕೇಳಿದಾಗ, ಇವು ನಿಧಾನವಾಗಿ ಮಾತಾಡಿ, ಮನೋಜ್ ಅವ್ರು ನಿದ್ದೆ ಮಾಡ್ತಾ ಇದ್ದಾರೆ ಅಂದಾಗ, ಅವ್ರು ನಿದ್ದೆ ಮಾಡಿದ್ರೆ ಏನಾಯಿತು, ಅವನಿಗೆ ಡಿಸ್ಟರ್ಬೆನ್ಸ್ ಆಗೋಗ್ಬಿಡುತ್ತಾ, ಪೆಂಗೇಶ ಎದ್ಬಾರ ಇಲ್ಲಿ ಅಂತೇಳಿ ಜೋರಾಗಿ ಕಿರ್ಚಕ್ಕೆ ಶುರು ಮಾಡ್ತಾರೆ. ಈ ಕಡೆ ರೋಹಿಣಿ, ದಯವಿಟ್ಟು ಸೂರ್ಯ ಅವರೇ ನಾನು ಹೊಡೆದಿಲ್ಲ ಅಂತ ಎಷ್ಟೋರು ನೀವು ಕೇಳ್ತಾನೆ ಇಲ್ವಲ್ಲ, ನಾನೇನಕ್ಕೆ ಹೊಡೆಯೋಕೆ ಹೋಗಲಿ ಅಂತೇಳಿ ಅಂದಾಗ ಈ ಕಡೆ ಮೀನ, ಇಲ್ಲ ರೀ ನಾನೇ ಇವ್ರು ಹೊಡೆಯೋದು ನೋಡಿದ್ದೀನಿ ನೋಡ್ರಿ, ಇಲ್ಲ ಅಂತೇಳಿ ವಾದ ಮಾಡ್ತಾ ಇದ್ದಾರೆ ಅಂತೇಳಿ ಈ ಕಡೆ ಮೀನ ಅಂತಾಳೆ. ಅದಕ್ಕೆ ರೋಹಿಣಿ, ಇಲ್ಲ ಮೀನಾ ಅವರೇ ಯಾಕೆ ಈ ಥರ ಹೇಳ್ತಾ ಇದ್ದೀರಾ, ನಾನೇನು ಕೊಡೀಲಿ, ನಾನು ಹೋಗಿ ಅಂತೇಳಿ ರೂಮಿಂದ ಕಳಿಸ್ತಾ ಇದ್ದಿದ್ದು, ನಿದ್ದೆ ಬರ್ತಾ ಇಲ್ಲ ಅಂತಂದರು, ಅದಕ್ಕೋಸ್ಕರ ನೀನು ಹೋಗು ಅಂತೇಳಿ ನಾನು ಕಳಿಸ್ಕೊಡ್ತಾ ಇದ್ದೆ ಅಷ್ಟೇ ಅಂದಾಗ, ಸರಿ ಅವನ್ನೇ ಕೇಳಿ ಅಂದಾಗ ಕೃಷ್ಣ ಕೇಳಿದಾಗ, ಇಲ್ಲ ಹೊಡೆದಿಲ್ಲ ಅಂತಾರೆ. ಸರಿ ಆಯಿತು ಬಾ ಅಂತೇಳಿ ಕರ್ಕೊಂಡೋಗಿ ನಿದ್ದೆ ಮಾಡೋಕ್ಕೆ ಬೆಡ್ ಮೇಲೆ ಮಲ್ಸ್ಕೊಂಡಿರ್ತಾರೆ. ಅದೇ ಟೈಮ್ಗೆ ನೀನೇನು ಕಲ್ಗೋದೆ ಅಂದಾಗ, ನಿದ್ದೆ ಬರ್ತಾ ಇರಲಿಲ್ಲ ಅದಕ್ಕೆ ಹೋದೆ ಅಂತೇಳಿ ಕೃಷ್ ಅಂತಾನೆ. ನಿಂಗೆ ನಿದ್ದೆ ಬಂದಿಲ್ಲ ಅಂದರೆ ನಾವು ನಿನ್ನೆ ಎಬ್ಬರಿಸ್ಬೇಕಲ್ವ, ಅವ್ರ ರೂಮಿಗೆ ಏನಕ್ಕೆ ಹೋದೆ, ಹೋಗಬಾರ್ದು ಅಲ್ಲಿ ಅಂತೇಳಿ ಅಂತಾರೆ. ಈ ಕಡೆ ಮೀನಾಗೆ, ಅಲ್ಲ ಅವ್ರೇನಕ್ಕಂತೆ ಈ ರೂಮ್ಗೆ ಹೋಗಿದ್ದು, ಏನಂದ್ರು ಅವರು ಅಂತ ಅಂದಾಗ, ಈ ಕಡೆ ಇವ್ನಿಗೆ ಇಲ್ಲಿರೋಕೆ ಇಷ್ಟ ಇಲ್ಲ ಕೃಷ್ಗೆ ಅಂತೇಳಿ ರೋಹಿಣಿಯವರು ಅಂದರು ಅಂತೇಳಿ ಅಂತಾರೆ. ಈ ಕಡೆ ಕೃಷ್ಣ ಕೇಳಿದಾಗ, ಹೌದಪ್ಪ ನಿನ್ಗೆ ನಮ್ಮ ಜೊತೆ ಇರೋದು ಇಷ್ಟ ಇಲ್ವ ಅಂದಾಗ, ಇಲ್ಲ ನಾನು ಅಜ್ಜಿ ಹುಷಾರಾಗೋವರೆಗೂ ನಾನು ಇಲ್ಲೇ ಇರ್ತೀನಿ, ನನಗೆ ನಿಮ್ಮ ಜೊತೆಲಿ ಇರೋಕ್ಕೆ ತುಂಬ ಇಷ್ಟ ಅಂತೇಳಿ ಈ ಕಡೆ ಕೃಷ್ ಅಂತಾನೆ. ಅದಕ್ಕೆ ಸೂರ್ಯ, ಇದೇನಿದು ಅವರೊಂಥರ ಹೇಳ್ತಾ ಇದ್ದಾರೆ, ಇವರೊಂದು ಒಂಥರ ಹೇಳ್ತಾ ಇದ್ದಾರೆ ರೀ ಅಂತೇಳಿ ಮೀನ ಸೂರ್ಯಗಂತಾರೆ. ಹೌದು, ಸೊ ಇವನಿರೋದು ಎಲ್ಲೋ ಪೌಡ್ರಮ್ಮಾಗಿ ಇಷ್ಟ ಇಲ್ಲ, ಅದಕ್ಕೆ ಆ ಥರ ಹೇಳ್ತಾ ಇದ್ದಾರೆ, ಇವ್ನು ಇಲ್ಲಿಂದ ಕಳಿಸ್ಬಿಡ್ಬೇಕು ಅಂತೇಳಿ ಅವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಕಳಿಸ್ಬಿಟ್ಟು ಅತ್ತೆ ಅವರ ಒಂದು ಇದರಲ್ಲಿ ಒಳ್ಳೆಯವಳಾಗಬೇಕು ಅಂತ ಹೇಳ್ಬಿಟ್ಟು ಇವರು ಈ ಥರ ಮಾಡ್ತಾ ಇರೋದು, ಯಾವುದೇ ಕಾರಣಕ್ಕೂ ನಮ್ಮನ್ನು ದಾಟಿ ಯಾರು ಕೃಷ್ಣ ಆಚೆ ಕಳ್ಸೋಕ್ಕಾಗೋದೇ ಇಲ್ಲ, ನೀನೇನು ಭಯ ಬೀಳ್ಬೇಡ ಮೀನಾ, ನೀನು ಆರಾಮಾಗಿ ಬಂದು ಮಲ್ಕೋ ಅಂತೇಳಿ ಅಂತಾರೆ. ಸರಿ ಆಯಿತು ಅಂತೇಳಿ ಇವರು ಎಲ್ಲರೂ ಸಹ ನಿದ್ದೆ ಮಾಡ್ತಾರೆ. ಬೆಳಗ್ಗೆ ಶಾಂತಿ ಒಬ್ಬಳೇ ಬೆಡ್ ಮೇಲೆ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇರ್ತಾಳೆ. ಏನಾಯಿತು ಶಾಂತಿ, ಏನು ಊಟ ಇಲ್ದಿರೋರಿಗೆ, ಹೊಟ್ಟೆ ಹಸ್ದವ್ರಿಗೆ ಊಟ ಇಲ್ಲದೆ ಇರೋರು ಹೆಂಗೆ ಬಾಯಿ ಬಿಟ್ಕೊಂಡು ಕೂತಿರ್ತಾರೆ, ಹಂಗೆ ಕೂತ್ಕೊಂಡಿದ್ಯಲ್ಲ ಏನಾಯಿತು ಅಂದಾಗ, ಏನ್ರಿ ಮಾಡೋದು, ನನ್ನ ಟೈಮ್ ಸರಿ ಇಲ್ಲ, ಡ್ಯಾನ್ಸ್ ಕ್ಲಾಸ್ಗಂತ ಹೋದರೆ ಅಲ್ಲಿ ಇಲ್ಲದೇ ಇರೋರ್ದೆಲ್ಲ ಬಂದು ನನ್ನ ತಲೆಗೆ ಸುತ್ತಕೊಂಡು ಸುಮ್ಮನೆ ತಲೆನೋವು ತಂದಿಕ್ತಾರೆ ಅಂತೇಳಿ ಅಂತ ಇರ್ತಾಳೆ. ಅದಕ್ಕೆ ತಲೆ ಕೆಡಿಸ್ಕೊಬೇಡ, ನಮ್ಮನ್ನೇ ಇದರಲ್ಲೇ ಇದೆ, ನೈಸರ್ಗಿಕವಾಗಿ ನಮಗೆ ತೊಂದರೆ ಕೊಡೋರು ನಮ್ಮ ಜೊತೆಲೇ ಇರ್ತಾರೆ, ಅದನ್ನು ನಾವು ಕಂಡುಹಿಡಿಬೇಕು ಅಷ್ಟೇ, ನಮ್ಗೆ ಗೊತ್ತಿಲ್ಲದೇ ನಮ್ಮ ಹಿಂದೆನೇ ನಡೀತಾ ಇರೋ ಕೆಲಸಗಳು ನಮ್ಗೆ ಗೊತ್ತಾಗೋದಿಲ್ಲ ಅಂತೇಳಿ ಕವಿ ಹೇಳಿದಾರಲ್ವ ಅಂತೇಳಿ ಮಾತಾಡ್ತಾ ಇರ್ತಾನೆ. ಅದೇ ಟೈಮ್ಗೆ ಈ ಕಡೆ ಕೃಷ್ ಬರ್ತಾನೆ. ತಾತ ಅಂತೇಳಿ ಬಂದ ತಕ್ಷಣ ಕೃಷು ಮುತ್ತು ಕೊಟ್ಟು, ತಾತ ಸ್ಟಡಿ ಎಲ್ಲ ಆಗೋಯ್ತು ಅಂತೇಳಿ ಅಂತಾರೆ. ನೀವೇ ಹೇಳ್ಕೊಟ್ರಲ್ಲ ಅಂದಾಗ, ಸರಿ ಈಗ ಡ್ಯಾನ್ಸ್ ಹೇಳ್ಕೊಡಿ ಅಂತೇಳಿ ಅಂತಾರೆ. ನಾನು ಡ್ಯಾನ್ಸ್ ಹೇಳ್ಕೊಡ್ಬೇಕಂದಾಗ, ಹೌದು ಅಂತೇಳಿ ಅಂತಾರೆ. ಅಜ್ಜಿ ಅಂತ ಕರಿತಾ ಇದ್ದರೆ ಈ ಕಡೆ, ನನ್ನೇನಾದರೂ ನೀನು ಅಜ್ಜಿ ಅಂತ ಕರಿತಾ ಇದೆಯಾ, ಅವ್ರನ್ನ ತಾತ ಅಂತ ಕರೆದಿದ್ಯಾ, ನಾನು ಅಜ್ಜಿ ಅಂತ ಏನಾದ್ರು ಕರೆದ್ರೆ ಮೊಸರಲ್ಲಿ ನೀನು ಹಾಕಿ ಕಡ್ದು ಬಿಡ್ತೀನಿ ಅಂತೇಳಿ ಅಂತಾಳೆ. ಯಾಕೆ ಶಾಂತಿ ಏನಾಯಿತು, ಅವ್ನು ಹಂಗೆ ಕರೆದ್ರೆ ಏನಾಗುತ್ತೆ ನಿನಗೆ ತೊಂದರೆ ಅಂತ ಅಂದಾಗ, ನನಗಿಷ್ಟ ಇಲ್ಲ ಅಂತೇಳಿ ಈ ಕಡೆ ಶಾಂತಿ ಅಂತಾಳೆ. ಸರಿ ಆಯಿತು ಡ್ಯಾನ್ಸ್ ಆದರೂ ಹೇಳ್ಕೊಡಿ ಬನ್ನಿ ಆಂಟಿ ಅಂತೇಳಿ ಈ ಕಡೆ ಕರೆದಾಗ, ನಾನು ನಿನಗೆ ಹೇಳ್ಕೊಡ್ಬೇಕಾ, ಆಗೋದಿಲ್ಲ ಅಂತೇಳಿ ಶಾಂತಿ ಅಂತಾಳೆ. ಅದಕ್ಕೆ ಸೂರ್ಯ, ಬಾ ಸಕ್ಕರೆ ಹೇಳ್ಕೊಡು ಅಂದಾಗ, ನಾನು ಹೇಳ್ಕೊಟ್ಟಿದ್ನ ಅವ್ನು ಕಲಿಯೋ ವಯಸ್ಸು ಅಲ್ಲ, ನಾನು ಹೇಳ್ಕೊಟ್ಟಿದ್ದ ಸ್ಟೆಪ್ಸ್ ಅವ್ನ ಕೈಲಿ ಮಾಡೋಕ್ಕಾಗೋದಿಲ್ಲ, ಸುಮ್ಮನೆ ನಿಮ್ಮ ಪಾಡು ನೀವು ಇದ್ಬಿಡಿ ಅಂತೇಳಿ ಸಕ್ಕರೆ ಅಂತಾಳೆ. ಇಲ್ಲ ನೀವು ಹೇಳ್ಕೊಡಿ ಅವನು ಕಲಿತಾನೆ ಅಂದರೆ, ಇಲ್ಲ ಕಣೋ ನಾನು ತಲೆ ತಿನ್ಬೇಡ್ರಿ, ಅವ್ನಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗೋದಿಲ್ಲ ಮಾಡೋದಿಲ್ಲ ಅವನು, ಸುಮ್ಮನಿರ್ರಿ ಅಂತೇಳಿ ಅಂತಾರೆ. ಸರಿ ಆಯಿತು ನಾನು ಸಾಂಗ್ ಆಡ್ತೀನಿ ಅಂತ ಅಂದ್ಬಿಟ್ಟು ಸಾಂಗ್ ಹಾಕ್ಕೊಂಡು ಆಡ್ತಾ ಇರ್ತಾನೆ. ಸೂರ್ಯ ಮಾಮ ನೀವು ಬನ್ನಿ ಅಂತೇಳಿ ಸೂರ್ಯನ ಕರ್ಕೊಂಡು ಡ್ಯಾನ್ಸ್ ಆಡ್ತಾ ಇರ್ತಾನೆ.
ಈ ಕಡೆ ಶಾಂತಿ ಇದ್ಕೊಂಡು ಬೈಯೋಕ್ಕೆ ಶುರು ಮಾಡ್ತಾಳೆ. ಅಯ್ಯೋ ಒಳ್ಳೆ ತಲೆನೋವ್ತಾ ಐತಲ್ಲ ಇವ್ರದ್ದು ಅಂತೇಳಿ. ಈ ಕಡೆ ಅವ್ರು ಡ್ಯಾನ್ಸ್ ಆಡೋ ಥರದನ್ನೆಲ್ಲ ನೋಡಿಕೊಂಡು ಸೈಲೆಂಟಾಗಿರ್ತಾಳೆ. ಈ ಕಡೆ ಸೂರ್ಯನೂ ಸಹ ಡ್ಯಾನ್ಸ್ ಆಡೋಕ್ಕೆ ಕರ್ಕೊಂಡಿರ್ತಾನೆ ಕ್ರಿಶು. ಅದ್ರ ಜೊತೆಲಿ ಮನೆಯವರೆಲ್ಲನೂ ಸಹ ಒಬ್ಬರು ಡ್ಯಾನ್ಸ್ ಆಡ್ತಾ ಇರ್ತಾರೆ. ಈ ಕಡೆ ಸೂರ್ಯ ಶಾಂತಿನ ಕರ್ಕೊಂಬಂದು ಡ್ಯಾನ್ಸ್ ಆಡ್ತಾ ಇರ್ತಾನೆ, ಬಲವಂತಾಗಿ ಆಡಿಸ್ತಾ ಇರ್ತಾನೆ. ನೀವೇನ್ರಿ ನೀವು ಡ್ಯಾನ್ಸ್ ಆಡ್ತಾ ಇದ್ದೀರ ಅಂದ್ರೆ ಅವ್ರ ಜೊತೆ ನಾವು ಚಿಕ್ಕ ಮಕ್ಕಳಾಗಿರಬೇಕು ಅಂತೇಳಿ ಡ್ಯಾನ್ಸ್ ಆಡೋ ಟೈಮ್ಗೆ ಈ ಕಡೆ ರತಿ ಮನೆಯವರೆಲ್ಲ ಹೋಗಿ ಬರ್ತಾರೆ ಒಳಗಡೆ. ನಿಲ್ಸ್ರಿ ಸಾಕು ಅಂತೇಳಿ ಅಂತಾರೆ. ಈ ಕಡೆ ಯಾರ್ರೀ ಯಾವಳು ಇಲ್ಲಿ ಶಾಂತಿ ಅಂತೇಳಿ ಅಂದಾಗ ಏನು ಯಾವಳು ಈಗವಳು ಅಂತಂದರೆ ಮುದ್ದೆ ಕೂಡ ತಿನ್ನಬಾರ್ದು, ಆ ಥರ ಮಾಡಿಬಿಡ್ತೀನಿ, ನಿನಗೆ ಸರಿಯಾಗಿ ಪೂಜೆ ಮಾಡಿಬಿಡ್ತೀನಿ ಅಂತೇಳಿ ಈ ಕಡೆ ಶಾಂತಿ ಬಯೋಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಈ ಕಡೆ ಯಾರಮ್ಮ ನೀವು, ನೀವೇನ ಶಾಂತಿ ಅಂದರೆ ಮನೆ ಹಾಳು ಮಾಡೋದು ನೀವೇನ ಮಾಡೋದು ಅಂತೇಳಿ ಅಂತಾಳೆ. ಏನ್ರಿ ಏನು ಅಂದ್ಕೊಂಡಿದ್ದೀರಾ ನನ್ನನ್ನು, ಏನಕ್ಕೆ ಆ ಥರ ಎಲ್ಲ ಮಾತಾಡ್ತಾ ಇದ್ದೀರಾ ಅಂದಾಗ, ಹೌದು ಡ್ಯಾನ್ಸ್ ಕ್ಲಾಸ್ ನಡೆಸ್ತಾ ಇದ್ದೀರಾ ನೀವು, ಇಲ್ಲಾಂದರೆ ಬೇರೆ ಏನಾದರೂ ವ್ಯವಹಾರ ನಡೆಸ್ತಾ ಇದ್ದೀರಾ ನೀವು ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ರಂಗನಾಥ ತುಂಬಾ ಬೇಜಾರಾಗಿ ಹೋಗ್ತಾನೆ. ಏನ್ರಿ ಮಾತಾಡ್ತಾ ಇದ್ದೀರಾ ನೀವು, ನಾಲಿಗೆ ಮೇಲೆ ಹಿಡ್ತಾ ಇದ್ಕೊಂಡು ಮಾತಾಡಿ, ಏನು ಆ ಥರ ಎಲ್ಲ ಮಾತಾಡ್ತಾ ಇದ್ದೀರಾ, ಸರಿ ಇರೋದಿಲ್ಲ ಅಂತೇಳಿ ಅಂತಾರೆ. ಅದಕ್ಕೆ ಹೌದು ನಾವು ನಿಜನೇ ಮಾತಾಡ್ತಾ ಇರೋದು, ಡ್ಯಾನ್ಸ್ ಕ್ಲಾಸ್ ಅಲ್ದಿರ ಬೇರೆ ಏನು ಮಾಡ್ತಾ ಇದ್ದೀರಿ ನೀವು, ಕತ್ತೆ ಕಾಯ್ತಾ ಇದ್ದೀರಾ ನೀವು, ಡ್ಯಾನ್ಸ್ ಕ್ಲಾಸ್ ನಡೆಸೋದು ಬಿಟ್ಬಿಟ್ಟು ಅಂತೇಳಿ ಬೈಯೋಕ್ಕೆ ಶುರು ಮಾಡ್ತಾರೆ. ಈಗ ಅದೇ ಟೈಮ್ಗೆ ಈ ಕಡೆ ಮನೋಜ, ನಮ್ಮನೆ ಒಳಗಡೆ ಏನು ಸೊಳ್ಳೆ ನುಗ್ದಂಗೆ ನುಗ್ಕೊಂಬಂದಿದ್ದೀರಲ್ಲ, ಇಲ್ಲಿ 5 ಡಿಗ್ರಿ ತೊಗೊಂಡ್ರು ಮನೋಜ, ನನ್ನ ಪರ್ಮಿಷನ್ ಇಲ್ಲದ್ರೆ ನನ್ನ ಮನೆ ಒಳಗಡೆ ಯಾರೂ ಬರಬಾರ್ದು ಅಂತೇಳಿ ಮನೋಜ ಅಂದಾಗ, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ ಅಲ್ಲಿ, ಇಲ್ಲಾಂದರೆ ಸರಿ ಇರೋದಿಲ್ಲ ನಿನಗೆ ಅಂತೇಳಿ ಮನೋಜ ಕತ್ತನ ಪಟ್ಟೆ ಹಿಡ್ಕೊಂಡು ಪ್ರತಿಯೊಬ್ಬರನ್ನ ಹೊಡೆಯೋಕ್ಕೆ ಹೋಗ್ತಾರೆ. ಆಗ ಸೂರ್ಯ ಎತ್ತಪ್ಪ ಫಸ್ಟ್ ನಿನ್ನ ಕೈ ಎತ್ತಪ್ಪ, ನಡಿಯಪ್ಪ ಆ ಕಡೆ, ಏನು ಅಂದ್ಕೊಂಡಿದ್ಯಾ ನೀನು, ಏನಕ್ಕೆ ಅವ್ರ ಮೇಲೆಲ್ಲ ಕೈ ಮಾಡೋದು, ಕೈಯೆಲ್ಲ ಮಾಡೋದೆಲ್ಲ ಇಟ್ಕೊಂಡು ಹುಷಾರು, ಸೇರಿರೋದಿಲ್ಲ ಅಂತೇಳಿ ಈ ಕಡೆ ಸೂರ್ಯ ಅಂತಾನೆ. ಅದಕ್ಕೆ ನೀವು ಯಾರ ಕಡೆಯಿಂದ ಬಂದಿದ್ದೀರಾ, ಏನು ಮಾತಾಡ್ತಾ ಇದ್ದೀರಾ ಅಂತೇಳಿ ಮೊದಲು ಮಾತಾಡಿ, ನೀವು ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರೆ ಸರಿ ಇರೋದಿಲ್ಲ ಅಂತೇಳಿ ಅಂದಾಗ, ಕರ್ಕೊಬನ್ನಿ ಅಲ್ಲಿ ಅಂತೇಳಿ ರತಿನ ಕರ್ಕೊಂಬಂದು ನಿಲ್ಲಿಸ್ತಾರೆ. ಇವಳು ನನ್ನ ಮಗಳು ರತಿ, ನಿಮ್ಮ ಶಾಂತಿ ಕ್ಲಾಸ್ಗೆ ಡ್ಯಾನ್ಸ್ ಕ್ಲಾಸ್ಗೆ ಬರ್ತಾ ಇದ್ದಿದ್ದು, ಇನ್ನೂ ಚಿಕ್ಕ ಹುಡುಗಿ, ಮದುವೆ ವಯಸ್ಸು ಸಹ ಆಗಿಲ್ಲ, ಡ್ಯಾನ್ಸ್ ಕಲ್ತ್ಕೊಬಮ್ಮ, ಡ್ಯಾನ್ಸ್ ಕಲ್ತ್ಕೊಂಡು ಒಂದು ಮೆಡಲ್ ತೊಗೊಬಮ್ಮ ಅಂತೇಳಿ ನಾವು ಡ್ಯಾನ್ಸ್ ಕ್ಲಾಸ್ ಕಳಿಸಿದ್ರೆ ನೋಡಿದ್ರೆ ಗರ್ಭಿಣಿಯಾಗಿ ಬಂದಿದ್ದಾಳೆ ಅಂತೇಳಿ ತಕ್ಷಣ ಮನೆಯವರೆಲ್ಲ ತುಂಬಾ ಶಾಕಾಗಿ ಹೋಗ್ತಾರೆ. ಅದಕ್ಕೆ ಕಾರಣ ಇವರೇ, ನೀವು ಇವ್ರಿಗೆ ಅಷ್ಟು ಮಾತ್ರ ಗೊತ್ತಾಗೋದಿಲ್ವಾ, ನನ್ನ ಮಗಳ ಪರಿಸ್ಥಿತಿಗೆ ಇವರೇ ಕಾರಣ, ನಿಮ್ಗೆ ಎಷ್ಟು ಧೈರ್ಯ ಇದ್ದರೆ ನನ್ನ ಮಗಳನ್ನ ಇಂಥ ಪರಿಸ್ಥಿತಿಯಲ್ಲಿ ತಂದು ನಿಲ್ಲಿಸಿದ್ದೀರಾ, ಯಾವುದೇ ಕಾರಣಕ್ಕೂ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಈ ಕಡೆ ರತಿ ಮನೆಯವರು ಈ ಕಡೆ ಶಾಂತಿ ಮನೆಯವ್ರ ಜೊತೆ ಜಗಳಕ್ಕೆ ಹೇಳಿದ್ದಾರೆ. ಇಬ್ಬರೂ ಸಹ ಕಡೆ ಕೇಳಿದ್ರು ಜಗಳ ತುಂಬ ಜಾಸ್ತಿ ಆಗೋಗುತ್ತೆ. ಈ ಕಡೆ ರಂಗನಾಥ, ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ, ಹುಡುಗಿ ತಪ್ಪಲ್ವ ಅಂದಾಗ, ದೊಡ್ಡ ಮನುಷ್ಯ ಬಾಯಿ ಮುಚ್ಕೊಂಡು ಸುಮ್ಮನಿರು, ಇಲ್ಲ ಅಂದರೆ ಸರಿಯಾಗಿ ಬಾರ್ಸಾಕ್ಬಿಡ್ತೀನಿ ಅಂತೇಳಿ ಈ ಕಡೆ ರತಿಯವ್ರ ಅಪ್ಪ ಅಂದ ತಕ್ಷಣವೇ ಈ ಕಡೆ ಎಷ್ಟು ಧೈರ್ಯ ಇದ್ದರೆ ನಮ್ಮ ಅಪ್ಪನ ಮೇಲೆ ಕೈ ಮಾಡ್ತಾರೆ, ಬಂಡ್ರೋ ನೋಡೋಣ ಅಂತೇಳಿ ಈ ಕಡೆ ಸೂರ್ಯ ರತಿಯವ್ರ ಮನೆಯವ್ರ ಜೊತೆ ಜಗಳಕ್ಕೆ ಹಿಡಿತಾನೆ. ರಂಗನಾಥ್ ಮತ್ತು ಶಾಂತಿ ಇಬ್ಬರೂ ಸಹ ಎಷ್ಟೇ ಬಿಡಿಸ್ಕೊಳ್ಳೋಕೆ ಟ್ರೈ ಮಾಡಿದ್ರು ಈ ಕಡೆ ಸೂರ್ಯ ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಡೋದಿಲ್ಲ. ಎಲ್ಲರ ಜೊತೆ ಈ ಕಡೆ ಜಗಳಕ್ಕೆ ಅಂತ ಹೇಳಿದು ಬಿಡ್ತಾನೆ. ಈ ಕಡೆ ಹಾಗೋ ಈಗ ಮಾಡಿ ರಂಗನಾಥ್ ಅವ್ರು ನಿಲ್ಲಿಸ್ರಿ ಸಾಕು, ಒಂದು ನಿಮಿಷ ನಿಲ್ಲಿಸಿ, ಜಗಳ ಎಲ್ಲ ಮಾಡೋದು ಬೇಡ, ಒಂದು ನಿಮಿಷ ಇರಿ ಅಂತ ಹೇಳಿ ಅವ್ರನ್ನೆಲ್ಲ ನಿಲ್ಲಿಸ್ತಾನೆ. ಈ ಕಡೆ ಒಬ್ರಿಗೊಬ್ರು ಹೊಡೆದಾಡ್ಕೊಳ್ಳೋದ್ರಿಂದ ನಮಗೆ ಸಮಸ್ಯೆ ಪರಿಹಾರ ಆಗೋದಿಲ್ಲ, ನಾವಿಬ್ಬರು ಕುತ್ಕೊಂಡು ಮಾತಾಡೋದೇ ಪರಿಹಾರ ಆಗೋದು, ಇದು ಶಾಂತಿ ತಪ್ಪಲ್ಲ, ಹುಡುಗಿ ತಪ್ಪಿದ್ದು, ನೀವು ಇಲ್ಲಿ ಬಂದು ಮಾತಾಡೋ ಬದಲು ಹುಡುಗನ ಮನೇಲಿ ಹೋಗಿ ಮಾತಾಡಬೇಕಿತ್ತಲ್ವಾ ಅಂತೇಳಿ ಈ ಕಡೆ ಮನೋಜ್ ಅಂದಾಗ, ಹುಡುಗನ ಕಡೆ ಹೋಗಿ ಮಾತಾಡೋದಕ್ಕೆ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ, ಇವಳನ್ನ ಮದುವೆನೇ ಮಾಡ್ಕೊಳ್ಳೋದಿಲ್ಲ ಅಂತೇಳಿ ಅವ್ರು ಅಂತ ಇದ್ದಾರೆ ಅಂತೇಳಿ ಅಂತಾರೆ. ಅದು ಹೆಂಗೆ ಸಾಧ್ಯ, ಅವ್ರು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಅನ್ನೋದಕ್ಕೆ, ಹುಡುಗಿ ತಪ್ಪಲ್ವಾ ಅಂತೇಳಿ ಅಂತಾರೆ. ಅದೇ ಟೈಮಿಗೆ ಈ ಕಡೆ, ಹೌದು ಹುಡುಗಿ ತಪ್ಪಿಲ್ದರೆ ಇದೆಲ್ಲ ಹೆಂಗೆ ಸಾಧ್ಯ ಅಂತೇಳಿ ಅಂತಾರೆ. ಅದೆಲ್ಲ ಇವರಿಂದ ಆಗಿರೋದು, ಇವ್ರೇನು ಕತ್ತೆ ಕಾಯ್ತಾ ಇದ್ರಾ ಅಂತ ಹೇಳಿ ಈ ಕಡೆ ಶಾಂತಿ ಮೇಲೆ ಕೈ ಮಾಡೋಕ್ಕೆ ಬರ್ತಾರೆ. ಈ ಕಡೆ ಶಾಂತಿ ಮೇಲೆ ಕೈ ಮಾಡೋದಕ್ಕೆ ಬಂದ ತಕ್ಷಣ ಈ ಕಡೆ ಮೀನಾ ಅಡ್ಡ ಬಂದು, ನಮ್ಮತ್ತೆ ಮೇಲೆ ಏನಾದ್ರು ಒಂದು ಏಟು ಬಿದ್ದಂದರೆ ಹುಷಾರು, ಕೈಗಳು ಮುರಿದು ಬಿಡ್ತೀನಿ, ಯಾವುದೇ ಕಾರಣಕ್ಕೂ ನಮ್ಮತ್ತೆ ಮೇಲೆ ಕೈ ಮಾಡಿದ್ರೆ ಅಷ್ಟೇ ಚೆನ್ನಾಗಿರೋದಿಲ್ಲ, ಮಾತಾಡ್ತಾ ಇದ್ದೀರಾ ಅದನ್ನ ಸೈಲೆಂಟಾಗಿ ನಿಂತ್ಕೊಂಡು ಮಾತಾಡಿ ಅಂತೇಳಿ ಈ ಕಡೆ ವಾರ್ನ್ ಮಾಡ್ತಾಳೆ ಮೀನಾ. ಈ ಕಡೆನೂ ಸೂರ್ಯನೂ ಅಷ್ಟೇ, ಹೌದು ಏನು ಕುತ್ಕೊಂಡು ಮಾತಾಡಿದ್ರೆ ಮಾತಾಡಿ, ಇಲ್ಲಾಂದರೆ ಹೋಗ್ತಾ ಇರಿ, ಇಲ್ಲಾಂದರೆ ಒಬ್ಬೊಬ್ಬರನ್ನ ಹೊಡೆದು ಆಟೋಲ್ಲಿ ಹಾಕೊಂಡು ಎತ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ಹಾಕಬೇಕಾಗುತ್ತೆ ಅಂತೇಳಿ ಸೂರ್ಯ ಅಂತಾನೆ. ಈ ಕಡೆ ರಂಗನಾಥ್, ನೋಡ್ರಪ್ಪ ಆಗಿದೆ, ಇವಾಗ ಏನು ಮಾಡೋಕ್ಕಾಗೋದಿಲ್ಲ, ಅವ್ರ ತಪ್ಪು ಇವ್ರ ತಪ್ಪು ಅಂತೇಳಿ ನಾವು ನಿಂತ್ಕೊಳಕ್ಕಾಗೋದಿಲ್ಲ, ನೀವು ಡ್ಯಾನ್ಸ್ ಕ್ಲಾಸಲ್ಲಿ ಬಂದು ಈ ಥರ ವ್ಯವಹಾರ ಮಾಡೋದು ಹುಡುಗಿ ತಪ್ಪು, ಶಾಂತಿಗೆ ಇದರಲ್ಲಿ ಯಾವುದೇ ರೀತಿಯಾದ ಸಂಬಂಧ ಇಲ್ಲ, ಹಂಗಂತೇಳಿ ಹುಡುಗಿ ಜೀವನನೂ ನಾವು ಹಾಳು ಮಾಡೋಕ್ಕಾಗೋದಿಲ್ಲ, ಯಾವುದೇ ಕಾರಣಕ್ಕೂ ಹುಡುಗಿ ಜೀವನ ಹಾಳಾಗೋಕ್ಕೆ ನಾನು ಸಹ ಬಿಡೋದಿಲ್ಲ, ನಮ್ಮ ಮನೇಲಿ ಈ ರೀತಿ ಒಂದು ಹೆಣ್ಮಗು ಇದ್ದು ಅವರಿಗೆ ಈ ಥರ ಪರಿಸ್ಥಿತಿ ಆಗಿದ್ರೆ ಖಂಡಿತವಾಗ್ಲೂ ಏನು ಮಾಡ್ತಾಯಿದ್ರು ಆ ಥರ ಮಾಡ್ತೀರಿ, ಯಾವುದೇ ಕಾರಣಕ್ಕೂ ಈ ಹುಡುಗಿ ಜೀವನ ಹಾಳಾಗೋಕ್ಕೆ ನಾವು ಬಿಡೋದಿಲ್ಲ, ಅದೇನಿದೆಯೋ ನಾವು ವಿಚಾರಿಸ್ತೀರಿ, ಹುಡುಗನ ಕಡೆ ವಿಚಾರಿಸ್ತೀರಿ, ಯಾವುದೇ ಕಾರಣಕ್ಕೂ ನೀವು ಟೆನ್ಷನ್ ತೊಗೋಬೇಡಿ, ಆರಾಮಾಗಿರಿ, ಹೊರದಾಡೋದ್ರಿಂದ ಈ ಸಮಸ್ಯೆ ಪರಿಹಾರ ಆಗೋದಿಲ್ಲ, ಕುತ್ಕೊಂಡಿದ್ಮೇಲೆ ಇದ್ರ ಬಗ್ಗೆ ಪರಿಹಾರ ಮಾಡಲೇಬೇಕು. ಅದಕ್ಕೆ ಈ ಕಡೆ ರತಿಯವರ ಅಪ್ಪ ಇದ್ಕೊಂಡು, ಹೌದು ನಾವು ಊರು ಪೋಸ್ಟರ್ ಹಾಕ್ತೀರಿ, ಒಂದು ವೇಳೆ ನಮಗೇನಾದರೂ ಇದು ಪರಿಹಾರ ಕೊಟ್ಟಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಇವರು ಡ್ಯಾನ್ಸ್ ಕ್ಲಾಸ್ಗೆ ಹೋಗಬೇಡಿ ಅಂತ ಹೇಳಿ ನಾವು ಪೋಸ್ಟರ್ ಹಾಕ್ತೀನಿ ಅಂತೇಳಿ ಅಂತಾರೆ.
ಅದಕ್ಕೆ ಶ್ರುತಿ, ನೀವು ಏನು ನನ್ನ ಹೆಣ್ಣು ಮಗಳು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತೇಳಿ ಪೋಸ್ಟರ್ ಹಾಕ್ತೀರಾ ಅಂತೇಳಿ ಶ್ರುತಿ ಅಂದಾಗ, ಪೋಸ್ಟರ್ ಪ್ರೆಗ್ನೆಂಟ್ ಅಂತಾನೆ ಹೇಳಿ ನಾವ್ಯಾಕೆ ಹಾಕಬೇಕು, ಇಂಥ ಡ್ಯಾನ್ಸ್ ಕ್ಲಾಸಲ್ಲಿ ಇಂಥ ಮನೆ ಹಾಳಿದ್ದಾಳೆ, ಇಂಥ ಡ್ಯಾನ್ಸ್ ಕ್ಲಾಸ್ಗೆ ಹೋದರೆ ನಮ್ಮ ಹೆಣ್ಮಕ್ಳು ಈ ರೀತಿ ಹಾಳಾಗ್ತಾರೆ, ಯಾವುದೇ ಕಾರಣಕ್ಕೂ ಈ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬೇಡ್ರಿ ಅಂತೇಳಿ ಪೋಸ್ಟರನ್ನು ಹಾಕ್ಕೊಂಬರ್ತೀನಿ ಅಂತೇಳಿ ಈ ಕಡೆ ಹೇಳೋಕ್ಕೆ ಶುರು ಮಾಡಿದಾಗ ಮನೆಯವರೆಲ್ಲ ತುಂಬಾ ಬೇಜಾರಾಗೋಗ್ತಾರೆ. ಅದಾದಮೇಲೆ ಸೂರ್ಯ ಎತ್ಕೊಂಡು ಭರವಸೆ ಕೊಡ್ತಾನೆ, ನಿಮಗೋಸ್ಕರ ನಾನು ಮಾಡ್ತಾಯಿಲ್ಲ, ಹೆಣ್ಮಗು ಮುಖ ನೋಡ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಅಂತೇಳಿ ಈ ಕಡೆ ಸೂರ್ಯ ಅಂದಾಗ, ಈ ಕಡೆ ಮೀನಾ ತುಂಬ ರೈಸ್ ಆಗೋಗ್ತಾಳೆ. ನಿಮ್ಮ ಹುಡುಗಿ ಪರ್ಮಿಷನ್ ಇದ್ರೆ ಅದು ಹೆಂಗೆ ಅವನು ನಿಮ್ಮ ಹುಡುಗಿ ಜೀವನ ಹಾಳು ಮಾಡೋಕ್ಕೆ ಸಾಧ್ಯ, ಹುಡುಗಿ ತಪ್ಪಿದ್ದುಕೊಂಡು ನಮ್ಮ ಅತ್ತೆ ಮೇಲೆ ಯಾಕೆ ಬರ್ತಾ ಇದ್ದೀರಾ ನೀವು ಮಾತಾಡೋದಕ್ಕೆ, ಇದರಲ್ಲಿ ಅವ್ರ ತಪ್ಪೇನಿದೆ, ನಿಮ್ಮ ಹುಡುಗಿಗೆ ಗೊತ್ತಿಲ್ವಾ, ನಿಮ್ಮ ಹುಡುಗಿ ಅವ್ನ ಜೊತೆಲಿ ಜೀವನ ಸ್ಟಾರ್ಟ್ ಮಾಡಬೇಕಾದ್ರೆ ಯಾಕೆ ಅವಳು ಗೊತ್ತಿರಲಿಲ್ವಾ, ಅವರಿಬ್ಬರು ಮಾಡಿರೋ ತಪ್ಪಿಗೆ ನಮ್ಮನ್ನು ಬಂದು ಬೈದರೆ ನಾವೇನು ಮಾತಾಡೋಕ್ಕಾಗುತ್ತೆ ಅಂತೇಳಿ ಈ ಕಡೆ ಮೀನಾ ಅಂತಾಳೆ. ಅದಾದಮೇಲೆ ಈ ಕಡೆ ರಂಗನಾಥ್ ಸೂರ್ಯ ಇಬ್ಬರೂ ಸಹ ಸರಿ ಆಯಿತು, ಹುಡುಗಿ ಮುಖ ನೋಡಿಕೊಂಡು ನಾನು ಮಾತಾಡ್ತೀನಿ, ಇದರ ಒಂದು ಜವಾಬ್ದಾರಿ ನಾನು ತೊಗೊತೀನಿ, ನಾನು ಹೋಗಿ ಹುಡುಗನ ಕಡೆಯವ್ರ ಹತ್ರ ಮಾತಾಡ್ತೀನಿ ಅಂತೇಳಿ ಸೂರ್ಯ ಅಂತಾನೆ. ಈ ಕಡೆ ಹುಡುಗಿ ಕಡೆಯವರು ಸರಿ ಆಯಿತು, ಅದೆಷ್ಟು ದಿನ ತೊಗೊತಿರೋ ತೊಗೊಳ್ಳಿ, ಅಷ್ಟರಲ್ಲಿ ನಮ್ಮ ಹುಡುಗಿ ಜೀವನ ಸರಿ ಮಾಡಿದ್ರೆ ಸರಿ, ಇಲ್ಲ ಅಂದರೆ ಚೆನ್ನಾಗಿರೋದಿಲ್ಲ ಅಂತೇಳಿ ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಅವರು ಹೊರಟೋಗಿದ ತಕ್ಷಣವೇ ಈ ಕಡೆ ಶಾಂತಿ ಕಣ್ಣಲ್ಲಿ ನೀರು ಬರೋಕ್ಕೆ ಶುರು ಆಗೋಗುತ್ತೆ. ಈ ಕಡೆ ಮೀನಾ ಅದನ್ನು ನೋಡಿ, ಅತ್ತೆ ಏನಾಯಿತು ಅತ್ತೆ, ಬನ್ನಿ ಅತ್ತೆ ಕುತ್ಕೊ ಬನ್ನಿ ಅಂತೇಳಿ ಶಾಂತಿನ ಕರ್ಕೊಂಬಂದು ಕುಳಿಸ್ತಾರೆ. ಕುಡಿಯೋಕ್ಕೆ ನೀರು ತೊಗೊಂಬಂದು ಕೊಡ್ತಾಳೆ ಮೀನಾ. ಯಾಕತ್ತೆ ಏನಾಯಿತು, ಇಷ್ಟೊಂದು ಭಯ ಬೀಳ್ತಾ ಇದ್ದೀರಾ, ಆರಾಮಾಗಿರಿ ಅಂತೇಳಿ ಅಂತಾರೆ. ಈ ಕಡೆ ರಂಗನಾಥ್ ಶಾಂತಿ ಅವ್ರು ಹಾಕಿರೋ ಆವಾಜಿಗೆ ತುಂಬ ಭಯ ಬಿದ್ದೋಗ್ಬಿಟ್ಟಿದೆ, ಏನೂ ಆಗಲ್ಲ ಆರಾಮಾಗಿರು ಅಂತೇಳಿ ಈ ಕಡೆ ಸಮಾಧಾನ ಮಾಡ್ತಾ ಇರ್ತಾರೆ. ಮೀನಾ ಕೊಟ್ಟಿರೋ ನೀರು ಚೊಂಬನ್ನು ಇಟ್ಕೊಂಡು ಕೈಯೆಲ್ಲ ನಡುಗ್ತಾ ಇರುತ್ತೆ. ಏನಮ್ಮ ಇಷ್ಟೊಂದು ನಡುಗ್ತಾ ಇದೆಯಾ, ಫ್ಯಾನ್ ಹಾಕು ಸೂರ್ಯ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಅಂತೇಳಿ ಅಂದಾಗ, ಇರೋದು 4 ಇರೋದು, 4 ಇದೆ, ಇನ್ನೂ ತಿರ್ಗಿಸಿದ್ರೆ ಫ್ಯಾನ್ ಮುರಿದೋಗ್ಬಿಡುತ್ತೆ ಅಂತೇಳಿ ಈ ಕಡೆ ಸೂರ್ಯ ಅಂತಾನೆ. ಸರಿ ಆಯಿತು ಅಂತೇಳಿ ಈ ಕಡೆ ಶಾಂತಿನೂ ಸಹ ನೀರು ಕುಡಿಯೋಕೆ, ಆ ನೀರು ಮೇಲೆ ಚೆಲ್ಲೋಗುತ್ತೆ. ಈ ಕಡೆ ಕ್ರಿಶು, ಅಯ್ಯೋ ಈ ಆಂಟಿಗೆ ನೀರು ಕುಡಿಯೋಕ್ಕೂ ಸಹ ಬರಲ್ಲ ಅಂತ ನಗ್ತಾ ಇರ್ತಾನೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಮೀಟ್ ಮಾಡೋಣ. ಬಾಯ್ ಬಾಯ್.